ಅಣ್ಣ ಮೇಲೆ ಹತ್ತೈತಣ್ಣ. ಬಾರ ಬಾರ ಕುಟ್ಟಿ ಮಾವು. ನಮಸ್ತೆ ಗೆಳೆಯರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ 360. ನನ್ನ ಮತ್ತೊಂದು ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾವಿವತ್ತು ಬಂದ್ಬಿಟ್ಟು ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಂತ. ಇದು ತಾದ್ಗುಣಿ ಹತ್ರ ಇರೋದು. ಸೊ ಇಲ್ಲಿ ಏನೇನು ಬರ್ಡ್ಸು ನೀವು ಆಲ್ಮೋಸ್ಟು ಇದ್ರಲ್ಲಿ ಹೋಗಿರ್ತೀರ, ಬನ್ನೇರ್ಘಟ್ಟದಲ್ಲಿ. ಅಲ್ಲೆಲ್ಲ ಬರ್ಡ್ಸ್ಗಳು ಮಾತ್ರ ನೋಡಿರ್ತೀರ, ಅಲ್ಲಿ ನಿಮಗೆ ಮುಟ್ಟಕ್ಕೆ ಬಿಡಲ್ಲ, ಸುಮ್ಮನೆ ನೋಡ್ಕೊಂಬರ್ದಿರ್ತೀರ. ಆದರೆ ಇಲ್ಲಿ ಹಂಗಿಲ್ಲ, ಇಲ್ಲಿ ನೀವು ಪ್ರತಿ ಒಂದು ಬರ್ಡ್ಸ್ನು ಮುಟ್ಬೋದು, ಮತ್ತು ಆ್ಯನಿಮಲ್ಸ್ನು ಮುಟ್ಬೋದು. ಮತ್ತು ಈ ವಿಡಿಯೋದಲ್ಲಿ ಎಲ್ಲ ನೀವೇ ನೋಡ್ತೀರಾ ನಾನು ಏನೇನು ಎಲ್ಲ ಆ್ಯಕ್ಟಿವಿಟಿ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಹಾವುಗಳೆಲ್ಲ ಇದೆ ಅಂತ ಹೇಳ್ತಾರೆ. ಸೊ ನೋಡೋಣ, ಅದು ಒಂದು ಮುಟ್ಟು ನೋಡೋಣ. ಹಾವು ಅಂದರೆ ಮೊದಲೇ ನಮಗೆ ಭಯ. ಸೊ ಅದು ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ. ಸೊ ಬನ್ನಿ, ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಕನ್ನಡನಾ? ಓಕೆ, ಸೊ ಇದು ಬಂದು ಬ್ಲಡ್ ಪೈಥಾನ್ ಅಂತ ಕರೀತಾರೆ. ಸೊ ಇವ್ರು ಬಂದು 5ರಿಂದ 5.5 ಬೆಳೀತಾರೆ. ಸೊ ಇವ್ರು ಬಂದು ಚಿಕನ್ ಇಲಿ ಇದೆಲ್ಲ ತಿಂತಾರೆ. ಸೊ ಹಾವಲ್ಲಿ 2 ಬಗೆ ಇದೆ. ಹಾಂ, ಇಲ್ಲ ಕಚ್ಚಲ್ಲ. ಸೊ ಸೊ ಯೂಶ್ವಲಿ ನೈಟಲ್ಲಿ ಹೋದಾಗ, ಸೊ ಯೂಶ್ವಲಿ ಏನು ಹೇಳ್ತೀವಿ, ಟಾರ್ಚ್ ತೊಗೊಂಡೋಗ್ಬೇಕು. ಯಾಕಂದರೆ ಇನ್ನೊಂದು ಹಳ್ಳಿ ಕಡೆಯಲ್ಲೆಲ್ಲ ಕೋಲ್ ತೊಗೊಂಡೋಗೋಕೆ ಹೇಳ್ತಾರೆ ರಾತ್ರಿ. ಏನಕ್ಕಂತ ಗೊತ್ತಾ? ಸೊ ಅದನ್ನು ನೆಲಕ್ಕೆ ಹೊಡೆದಾಗ ಸೊ ಹಾವಿಗೆ ಕೇಳಿಸಲ್ಲ, ಆಯಿತಾ? ಸೊ ಹಾವು ಬಂದು ವೈಬ್ರೇಷನ್ ಎತ್ತುತ್ತೆ. ಸೊ ಅದು ಕೆಳಗೆ ಕೋಲಲ್ಲಿ ಇದು ಮಾಡಿದಾಗ, ಹೊಡೆದಾಗ ಆ ವೈಬ್ರೇಷನ್ ಬಂದು ಹಾವಿಗೂ ಗೊತ್ತಾಗುತ್ತೆ. ಸೊ ಹಾವಿಗೆ ಗೊತ್ತಾಗುತ್ತೆ ಈ ಥರ ಯಾರೋ ಬರ್ತವ್ರೆ, ಸೈಡ್ಗೆ ಹೋಗಬೇಕು ಅಂತ. ಅದಕ್ಕೆ ನಮಗೆ ಹಳ್ಳಿ ಕಡೆ ಎಲ್ಲ ಟಾರ್ಚ್ ಮತ್ತು ಒಂದು ಕೋಲ್ ಎತ್ಕೊಂಡು ಹೋಗೋಕ್ಕೆ ಹೇಳ್ತಾರೆ. ಸೊ ಇವನು ಬಂದು ಸುಮಾರು ಒಂದು 4.5 ಅಡಿ ಇರ್ತಾನೆ. ಇವನು ಬಂದು ಒಂದು 3 ವರ್ಷ ಇರ್ತಾನೆ, 3.5 ವರ್ಷ ಇರ್ತಾನೆ. 3 ವರ್ಷಪ್ಪ. ಸೊ ಇವ್ರು ಬಂದು 20-25 ವರ್ಷ ತನಕ ಬದುಕ್ಬೋದು. ಸೊ ಇವ್ರು ಬಂದು ಪ್ಯೂರ್ ನಾನ್ ವೆಜಿಟೇರಿಯನ್ಸ್ ಅಪ್ಪ. ಓಕೆ, ವೆಜ್ ಇಲ್ಲ. ಸೊ ಇವ್ರು ಬಂದು ಪ್ಯೂರ್ ನಾನ್ ವೆಜಿಟೇರಿಯನ್ಸ್. ಹಾಂ, ಸೊ ಬನ್ನಿ, ಒಬ್ಬೊಬ್ಬರಾಗಿ ಮುಟ್ಬೋದು. ಬಾರಪ್ಪ. ಓಕೆ, ಸೊ ಯು ಕ್ಯಾನ್ ಕಮ್ ಒನ್ ಬೈ ಒನ್. ಡೋಂಟ್ ಟಚ್ ದ ಹೆಡ್, ಡೋಂಟ್ ಟಚ್ ದ ಟೇಲ್, ಯು ಕ್ಯಾನ್ ಟಚ್ ದ साइड्स. अभी थोड़ा डर कम हो गया है. So okay. Okay. Relax. It's fine. ಇವರೆಲ್ಲ ಕಚ್ಚಲ್ಲ. ಸೊ ನಾವು ಡೈಲಿ ಅಭ್ಯಾಸ ಮಾಡಿಸ್ತೀವಿ, ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಮೇಲೆ ಹತ್ತೈತಣ್ಣ. ಏನಾಗಲ್ಲ, ಏನು ಮಾಡಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅಣ್ಣ ಎತ್ತಿ ಗಾಬರಿ ಪಡ್ಬೇಡ, ನನಗೆ ಭಯ. ಅಲ್ಲಿ ಸಾಕು. So I've been handling snakes for about 3 years, 3.5, and nahi hai. So before coming here, I used to volunteer and intern at Erosha. So that's an elephant-based NGO back at Bannerghatta. So I used to work with them, and I used to work with elephants. So snakes are my biggest hobbies,
and snakes are one of the most beautiful creatures that I personally admire. And ನೀವು ಎಷ್ಟು ವೆರೈಟಿ ಹಾವು ನೋಡಿದ್ದೀರಾ ಅಣ್ಣ? me, ಅಟ್ಲೀಸ್ಟ್ ಒಂದು 35-40 35 ಜಾತಿ ಅಂತ ಹಾವುಗಳು ನೋಡಿ, ಬೇರೆ 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 ನೋಡಿದ್ದೆ. ಮುಟ್ಟಿ ಎಕ್ಸ್ಪೀರಿಯನ್ಸೂ ಮಾಡಿದ್ದೀನಿ ಎಲ್ಲ. ನಿಮಗೆ ಪರ್ಸ್ನಲ್ ಆಗಿ ಅಂದರೆ ಯಾವುದು ಹಾವು ಅಂದರೆ ಇಷ್ಟ ನಿಮಗೆ? ನನಗೆ ಪರ್ಸ್ನಲ್ ಆಗಿ ಹೇಳಿದ್ರೆ ದಿಸ್ ಥಿಂಗ್ ಐ ಲೈಕ್ ಸೊ ಇಲ್ಲಿ ಬ್ಯಾಕ್ at Birds of Paradise we had a white rat snake called the Texas rat snake. So that was one of my personal up close favorites, because I've never seen a snake that's so calm, so silent, and kids to adults used to handle such a big snake. So personally that's one of my favorite snakes. Have you any ಸೊ ಇವ್ರು ಬಂದು ಕಾಮನ್ ಗ್ರೀನ್ ಇಗ್ವಾನ ಅಂತ ಕರೀತಾರೆ. ಸೊ ಇವರು ಉಡಾ ಜಾತಿ ಸೇರಿಲ್ಲದೆ ಇರೋರು. ಸೊ ಇವ್ರು ಉಡಾ ಜಾತಿಗೆ ಸೇರಲ್ಲ, ಆಯ್ತಾ. ಸೊ ಇವ್ರು ಬಂದು ಸಸ್ಯಾಹಾರಿಗಳು, ಇವ್ರು ಪ್ಯೂರ್ ವೆಜಿಟೇರಿಯನ್ಸ್. ಇವ್ರು ಬಂದು ಫ್ರೂಟ್ಸ್, ವೆಜಿಟೇಬಲ್ಸ್, ಸೊಪ್ಪು ಆ ಥರ ತಿಂತಾರೆ. ಸೊ ಇವ್ರು ಬಂದು 5 to 6 ಅಡಿ ಬೆಳೀತಾರೆ. ಸೊ ಇವ್ರಿಗೆ ಮೇನ್ ಅವ್ರನ್ನ ಬೇರೆ ಪ್ರಾಣಿಗಳಿಂದ ತಪ್ಪಿಸ್ಕೊಳ್ಳೋಕ್ಕೆ ಅವ್ರಿಗೆ ಉದ್ದ ಬಾಲ ಇರುತ್ತೆ. ಸೊ ಅವ್ರ ಬಾಲ ಮಾತ್ರ ಒಂದು ಅಡಿ 2 ಅಡಿ ಬೆಳೆಯುತ್ತೆ. ಏನು ಬಾಲದಿಂದ ಹೊಡೆಯುತ್ತಾ ಇಲ್ಲ? ಬಾಲದಿಂದ ಹೊಡೆಯುತ್ತೆ. ಸೊ ಇವ್ರಿಗೆ ದೊಡ್ಡ ಬಾಲ ಅದಕ್ಕೆ ಕೊಟ್ಟಿರೋದು. ಸೊ ಇವ್ರು ಜಾಸ್ತಿ ಮರ ಮೇಲೆ ಕೂತಿರ್ತಾರೆ. ಸೊ ಅಲ್ಲಿ ಒಳಗಡೆ ನೋಡಿದ್ರೆ ಎಲ್ಲ ಮೇಲೆ ಬಾಕ್ಸ್ ಮೇಲೆ ಒಂದೊಂದು ಬಾಕ್ಸ್ ಮೇಲೆ ಅಟ್ಲೀಸ್ಟ್ ಒಂದು 5 ಕೂತಿರುತ್ತೆ. ಓಕೆ. ಸೊ ಇವ್ರು ಬಂದು ನೀರಲ್ಲಿ ಈಜಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಇವ್ರಿಗೆ. ಸೊ ಇವರು ನೀರ್ ಪಕ್ಕದಲ್ಲಿ ಯಾವಾಗಲೂ ಇವ್ರು ಕಾಣಿಸ್ಕೊಳ್ತಾರೆ, ಆಯ್ತಾ. ಸೊ ಒಬ್ಬರಾಗಿ ಬನ್ನಿ, ಇವನ್ನ ಮುಟ್ಬೋದು. ಸೈಡಲ್ಲಿ ಮುಟ್ಟಿ, ತಲೆ ಮುಟ್ಬೇಡಿ, ಬಾಲ ಮುಟ್ಬೇಡಿ. ಮೆಕ್ಸಿಕೋ, ಸೌತ್ ಅಮೆರಿಕಾ, ಆ ಸೈಡಲ್ಲಿ ಸಿಗೋದಾ ಇವೆಲ್ಲ? ನೀವು ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಕೊಂಡಿರೋದು ನಿಮಗೆ? ಸೊ ಬೇಸಿಕ್ಲಿ ವಿ ಗಾಟ್ ಆಲ್ ದೀಸ್ ಆನಿಮಲ್ಸ್ ಫಾರ್ ಎಜುಕೇಷನಲ್ ಪರ್ಪಸಸ್, ಬಿಕಾಸ್ ಇಲ್ಲಿ ಬರ್ಡ್ಸ್ ಆಫ್ ಪ್ಯಾರಡೈಸ್ ಅಲ್ಲಿ ಚಿಕ್ಕ ಮಕ್ಕಳು ಬರ್ತಾರೆ, ದೊಡ್ಡವರು ಬರ್ತಾರೆ. ಸೊ ಅವ್ರಿಗೆ ಈ ಪ್ರಾಣಿಗಳ ಬಗ್ಗೆ ಒಂದು ತಿಳುವಳಿಕೆ ಪ್ಲಸ್ ಆ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ನಾವು ಇದೆಲ್ಲ ಮಾಡ್ತೀವಿ. ಓಕೆ. ಸೊ ಊಸರವಳ್ಳಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಊಸರವಳ್ಳಿ ನಿಮಗೆ ಇಷ್ಟು ದೊಡ್ಡದು ಬೆಳೆಯಲ್ಲ, ಆಯಿತಾ. ಇಲ್ಲ ಆ ಥರದ್ದು ನಿಮ್ಮ ಹತ್ರ ಏನಾದರೂ ಇದೆಯಾ ಇಲ್ಲಿ? ಇಲ್ಲ ಅದು. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಯು ಆರ್ ನಾಟ್ ಸಪೋಸ್ ಟು ಹೌಸ್ ಎನಿ Indian animals. Okay. So according to the Indian Wildlife Act of 1972, you are not supposed to house any Indian animals, even be it a bird. Say ಕಾಮನ್ ಆಗಿ ಈ ಗ್ರೀನ್ ಪ್ಯಾರೆಟ್ ಇಕ್ತಾರೆ ಕೆಲವು ಮನೆಗಳಲ್ಲಿ, ಅದೆಲ್ಲ ಇಕ್ಕಂಗಿಲ್ಲ. ಸೊ ಇಟ್ಕೊಂಡು ಸಿಕ್ಕಾಕೊಂಡ್ರೆ ಸೊ ಇಟ್ಸ್ ಅ ನಾನ್ ಬೇಲಬಲ್ ಅಫೆನ್ಸ್ ಆ್ಯಂಡ್ ಅ ಲಾಟ್ ಆಫ್ ಪೆನಾಲ್ಟೀಸ್ ಹ್ಯಾವ್ ಟು ಬಿ ಪೇಡ್. ಮುಟ್ಟಿದ್ದಿಲ್ಲ. ಎಕ್ಸ್ಪೀರಿಯನ್ಸ್ ಮಾ. ಹಾಂ. 2 ಕೈ. ಸೊ ಶೋಲ್ಡರ್ ಮೇಲೆ ಹೋಗ್ತಾನೆ, ಪರವಾಗಿಲ್ಲ, ಏನು ಮಾಡಲ್ಲ. ಹಚ್ತಾನೆ, ಪರವಾಗಿಲ್ಲ, ಏನು ಮಾಡಲ್ಲ. 3 ಸತಿ ಹೇಳಿದ್ದೀನಿ, ಆಯ್ತಾ, ಏನು ಮಾಡಲ್ಲ. ಸಾಕು ಹೋಗುರು ಸೈಡ್ಗೆ. ಅಯ್ಯೋ ಒಂಥರ ಇದಾದಂಗೆ ಐತಿದೆ. So यहाँ पे फिर ये breeding भी करते हैं क्या? No, we haven't started breeding and all that. When this Birds Paradise organization Started about 4-5 months. ಇವ್ರು ಬಂದು ಅರ್ಜೆಂಟೀನಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಟೆಗು ಅಂತಾರೆ. ಸೊ ಇವರು 2 ವೆಜ್ಜು ತಿಂತಾರೆ, ನಾನ್ ವೆಜ್ಜು ತಿಂತಾರೆ, ಆಯಿತಾ. ಸೊ ಇವ್ರು ಬಂದು 3.5 to 4 ಅಡಿ ಬೆಳೀತಾರೆ, ಆಯಿತಾ. ಸೊ ಇವ್ರನ್ನ ಅರ್ಜೆಂಟೀನಾ ದೇಶದಲ್ಲಿ ಈಸಿಯಾಗಿ ನೋಡ್ಬೋದು. ಸೊ ಮುಂದೆ ಬನ್ನಿ, ತಲೆ ಮುಟ್ಬೇಡಿ, ಬಾಲ ಮುಟ್ಬೇಡಿ, ಮೇಲೆ ಮಾತ್ರ ಹಿಂಗೆ ಮುಟ್ಟಿ. ओके उसका तुम सिर और ये नहीं छू सकते, हालांकि तुम उसका पूंछ। पूंछ मत छूना. हाँ ಅಯ್ಯೋ ಮೆತ್ತಿಗೆ. ಹಾಂ. ಅಯ್ಯೋ ಸಾಫ್ಟ್ ಆಗಿದೆ. ಸೊ ಅವ್ರು ಬಂದು ಕೈ ಅಷ್ಟು ದೊಡ್ಡದು ಬೆಳೀತಾರೆ, ಆಯಿತಾ. ಕೈ ಎಷ್ಟು ದೊಡ್ಡದಾಗಿ ಬೆಳೀತಾರ? ಹೆಂಗಿದೆ ಓಕೆ. ಔಟ್. ಓ ಅದು ಬೈಟ್ ಮಾಡುತ್ತಾ? ಕಚ್ತಾನೆ. ಸೊ ಕಚ್ತಾವನ್ ಗೊತ್ತಾಯ್ತಾ. ಓಕೆ. ಸೊ ಅದಕ್ಕೆ ಇವನ್ನ ಯಾವತ್ತೂ ಆಚೆ ಎತ್ತಲ್ಲ. ಅದನ್ನು ಕಚ್ಚಿದ್ರೆ ಸ್ಪೈಡರ್ ಮ್ಯಾನ್ ಥರ. ಸ್ಪೈಡರ್ ಮ್ಯಾನ್ ಥರ ಎಲ್ಲ ಏನಾಗಲ್ಲ, ಮ್ಯಾಕ್ಸಿಮಮ್ ಏನು ಎಷ್ಟು ಅವರ್ ಬದುಕ್ಬೋದು?
ಸೊ ಮ್ಯಾಕ್ಸಿಮಮ್ ಹಾಸ್ಪಿಟಲ್. ಈಗ ನಾವು ಬರ್ಡ್ ಹತ್ರ So you can ಹೋಗ್ಬೇಕು ನೋಡಿ. continue ಇದೆ ಬರ್ಡ್ for the rest of the things with me. ಇದ್ರೊಳಗೆ Then after ಕರ್ಕೋತಾರೆ. that, ಇವಾಗ probably ಬರ್ರಿ somebody else ಅದಕ್ಕೆ will come. ಓಕೆ, ಸೊ ಇಲ್ಲೇ ಇರಿ, ಒಂಚೂರು ಇನ್ನ ಮುಂದೆ ಹೋಗಿ. ಬಾರ. So this one is our youngest bird here. So he is about 8 months old. He is still a baby. Okay. So how do you differentiate between? Up. ಇದೇನು ಹಿಂಗೆ ಕಿಚ್ಚಾಡ್ತಾರೆ? Up. Good boy. ಸಾಂಗ್ ಆಡ್ತೀವಿ ಇದೆಲ್ಲ ಐತಪ್ಪಟ್ಟೆ ಅದು. Yeah, that's a blue ಫೈನಲ್ mongoose if I'm ಒಂದು not ಬಂದ್ಬಿಡ್ದು ಕೈ ಮೇಲೆ ತಿನ್ನಕ್ಕೆ. ನೋಡಿ ಅಣ್ಣವ್ರು ಹೆಂಗೆ ತಿಂತವ್ರೆ. Don't go so close. Come this side. All you got to do is keep your hands as high as possible. They will come. ತಿನ್ನು ಗುರು, ನೋಡಿ ಹೆಂಗೆ ತಿಂತಾ ಇದೆ ಇದು ಗುರು, ಬಾರ ಹೆಂಗೆ ತಿಂತಾ ಇದೆ. ಅದೆಲ್ಲ ಬಂದು ನನ್ನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತದೆ. ಏಯ್ ಹತ್ರ ಇಟ್ಬಿಡ, ಕಚ್ಚುತ್ತೆ. Dull males are more colorful. So the colored one is the male, the white one is the female. If you see here, these are not capybaras. Okay, these are called koipus. Okay, so these are basically called water rats, or also a lot of you or a lot of people might have called you donkey, katte, kalde and all that. Okay, but do you know donkeys are the cleanest animals? Huh? So donkeys are the cleanest animals. They keep themselves very clean. Okay. Okay. So this here is called the Punganur dwarf cattle. Okay. So these are basically from Andhra Pradesh, Chittoor side. Okay, so kings back in the days used to keep these guys thinking their milk had a lot of medicinal value. Okay, but reality is no. Okay, but kings used to have them, and these are the full grown sizes of these guys. Okay, they don't grow bigger than this, they don't go smaller than this. Okay, how many of you say this is a horse? ಹಾಂ, ಹಾರ್ಸ್. Horse. Okay, how many of you say this is a mule? Mule is a cross between a horse and a donkey. Okay, how many of you say it's a pony? ಪೋನಿ ಅಲ್ಲೇ ಹಾಕಿ. Pony. Okay, so this is not a horse, this is not a mule, this is called a pony. Okay, so a difference between a pony and a horse is much bigger than a pony. Okay, ponies are smaller, shorter body. Main reason why ponies are kept is because ponies carry a lot of weight. Okay, they carry a lot of luggage and things like that, and they adapt to very harsh climates very easily, and you will find them, a lot of them, very commonly in hill stations. Okay, so that's why they mainly used. Fine. So you'll have to walk in fast. Walk in, ಏನು ಇಲ್ಲಿ ನಿಂತ್ಕೊಂಡಿದ್ಯಾ? ಹೋಗಪ್ಪ ಒಳಗಡೆ. ಏನು ಮಾಡಲ್ವಾ? ಇಲ್ಲ. Okay, fast. Don't ask questions. ಸೈಡ್ ಬರ್ರ. ನಾನೇನು ಮಾಡಿಲ್ಲ. Get in fast. Hello.
Okay. So if you look at an emu's feather, they have twin feathers. Okay. So in one feather they have two, right? Okay. So the main reason emus have this is because emus are from desert region. Australia is mainly of desert kind of climate. So in order to beat the heat and in order to control moisture, emus have twin feathers. Okay. So you can go around, you can touch them. Okay. But watch out, they like shiny. So you can go around, you can touch them, you can interact with them. Bag zip, they like shiny objects. You'll have to put your bag in front. Put your bag ulta. Sapta. Okay, so let's move on to the next enclosure. ದೊಡ್ಡ ಆರ್ಟ್ರಿಜ್ಗಳು ಅದನ್ನ ನೋಡಿ ಸಣ್ಣದು. ಎಲ್ಲ ದೊಡ್ಡವು ಹೆಂಗವು ನೋಡ್ರಿ. ಅತಿಷ್ಟು ದೊಡ್ಡದಿರ್ತದೆ ಸರ್. A little English because my ಲಿಟ್ಲ್ ಬಿಟ್ ಇಂಗ್ಲೀಷ್ ಲಡಖಡಾಯಿ. Hello. As I was telling you, over here there are a few smaller mammals and birds. Oh wait, no birds, only mammals. Oh wait, there are birds. Over here, let me first give you an option. The option is catering or buffet. In catering, what do? We sit down over there, I bring one animal each and make you guys interact with each of them. In buffet, what do? You move along with me and you see all the animals. Which one would you prefer? We all sit in Catering? Buffet. Okay, team catering, raise your hands. ಅಂದ್ರೇನು? सब में टच करना अलाउड है. Buffet. Okay, now team buffet, raise your hands. Team buffet. Sorry guys, majority wins. So come along. First, I'll make you guys meet my best friend from this place. Why he is my best friend? Because that's how I sleep. Right? He matches my vibe. Right? Wait, I'll wake him up. Puju, come. Aajao. इसको क्या बोलते हैं? This is a very close relative of a mongoose. मंगूस. ಓಹೋ But ये mongoose नहीं है. बहुत डरा हूँ भाई मैं तुमसे. This is called a ferret. ये mongoose का यूरोपियन ब्रदर या सिस्टर है. हाँ. So इसको कैसे पेट करना है? पहले इसके बारे में थोड़ा जान लेते हैं. ಹಾಂ. ये क्या खाते हैं? They are carnivorous animals. So they'll eat small ವೆಜಿಟೇರಿಯನ್ ಆರ್ birds. ನಾನ್ ವೆಜಿಟೇರಿಯನ್? Non-vegetarian. Carni. RB is vegetarian. Right. So ये carnivorous, complete carnivorous animals है और इसको कहते हैं हाँ on the back. So these are European rabbits. I'll bring out that guy. क्यों नहीं आना चाहता? देखो आ गया. So this is a European rabbit and let me ask you a rabbit related question to check your rabbit knowledge. Okay, what is a rabbit's main food? There is no such thing called an Indian rabbit. So each and every rabbit you'll see in India, they come from another country and that country is from Europe, right? Europe, a rabbit is a European wildlife mostly, and each and every wild ones you find in India, they are all a cousin of rabbit. They are called hares. The one who lost the race with the tortoise, but rabbit gets the badnam. Right? They were Indian version. That's why. So Indian hares are the Indian ones. Hares are the Indian version. So rabbit got introduced to India as a pet. Seat. There, seat belt. Yes. ದೇವದಾಸ್ ಅಂತಾರ ಇಡು. ಇಸ್ಕೊ ಫೋಟೋ ವಿಡಿಯೋ ಪಟ ನಂಗೆ ದೇವದಾಸ್ ಅಂತಾರ ಅಂತ. इन कन्नड़ वन मूवी ऑफ दिस कन्नड़ में इसका एक मूवी भी बनाया नहीं मुंगारू मले करके. मुंगारू मला. हाँ उसमें इसका एक पूरा इसका मेन कैरेक्टर है उसमें.
इसका मेन कैरेक्टर हाँ और लाइक मक्खी दैट हाँ ऐसा ही इसका भी एक मेन कैरेक्टर है गोल्डन स्टार गणेश करके उनका मूवी में अच्छा लास्ट में मर जाता है स्टोरी क्या रहता है उसमें लव स्टोरी इसका लव स्टोरी नहीं इसका हाथी के साथ रहता है इसका हाथी के साथ लव कुट्टी माउस वड़ा 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 तंबे very active, very curious. See, take a little feed from here. I'll keep it right here बरा 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 and place your hand like that. अरे 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 Okay? ब्रो क्रिश्चियन ना ब्रो अयो This is a very unique animal. हे ಇದು ಎಲ್ಲ ಚಿಪ್ Yes, it has spikes all over its back. Do you know any animal with spikes on its back? ಮುಳ್ಳಂದಿ ಅಂತಾರಲ್ಲ ಅದೇನು A porcupine, right? But this is not a porcupine. But it, Sonic was a animated movie, blue color guy. Who was he? Sonic the Hedgehog. This is an African pygmy hedgehog. So hedgehogs, just like a porcupine, they have spikes on their body. But unlike porcupine would be as big as a cat, right? And ಎಲ್ಲ ನಿಮಗೆ ಮುಗೀತು ಇವಾಗ ನಾವು ಇಲ್ಲಿಂದ ಬಂದರೆ ಇಲ್ಲಿ ಆ್ಯಕ್ಟಿವಿಟೀಸು ಇಲ್ಲೆಲ್ಲ ನೋಡ್ರಿ ಅದು ಗಾಡಿ ಓಡಿಸೋದು ಮತ್ತು ಹಾರ್ಸ್ ರೈಡಿಂಗು ಆಮೇಲೆ ಅದು ರೋಪಲ್ಲಿ ನಡ್ಕೊಂಡು ಹೋಗೋದು ಆಮೇಲೆ ಫಿಶಿಂಗು ಆ ಥರದ್ದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಾಡ್ತಾರೆ ಬನ್ನಿ ಇವಾಗ ಕುದುರೆಗಳ ಹತ್ರ ಹೋಗೋಣ ನಾವು ನೋಡ್ರಿ ಇಲ್ಲೆಲ್ಲ ಇದು ಗಾಡಿಗಳು ಓಡ್ಸೋಕ್ಕೆ ನೀವು ಪ್ರತಿಯೊಂದು ಆ್ಯಕ್ಟಿವಿಟಿಗೂ ಪ್ರತಿಯೊಂದು ಚಾರ್ಜಸ್ ಮಾಡ್ತಾರೆ ಇಲ್ಲೆಲ್ಲ ನೋಡಿ ಇಲ್ಲೆಲ್ಲ ಕುದುರೆಗಳು ಹೆಂಗಿದೆ ಇದೆ ಈ ಥರ ಎಲ್ಲ ಇದೆ ಇಲ್ಲಿ ನೋಡಿ ಅಲ್ಲಿ ಗಾಡಿಗಳೆಲ್ಲ ಅಲ್ಲಿದೆ ನೋಡ್ರಿ ಸೊ ಇದು ಇಷ್ಟು ಇಲ್ಲಿಂದು ನೋಡ್ರಿ ಇದೆಲ್ಲ ಬೇರೆ ಆ್ಯಕ್ಟಿವಿಟೀಸ್ ವಾಟರ್ ಆ್ಯಕ್ಟಿವಿಟೀಸ್ ಇವೆಲ್ಲ ಇಲ್ಲಿರೋದು ನೋಡಿ ಇದ್ರ ಮೇಲೆಲ್ಲ ನಡ್ಕೊಂಡು ಹೋಗೋಕ್ಕೆ ಮತ್ತು ಸೈಕಲಿಂಗು ಅಲ್ಲೊಂದು ಕಡೆಯಲ್ಲಿದೆ ಸೈಕಲಿಂಗು ಮತ್ತು ಇಲ್ಲೆಲ್ಲ ವಾಟರ್ ಆ್ಯಕ್ಟಿವಿಟೀಸು ನೋಡಿ ಎಲ್ಲ ಇಲ್ಲಿ ಫಿಶಿಂಗೂ ಮಾಡೋಕ್ಕೆ ಬಿಡ್ತಾರೆ ಎಲ್ಲನೂ ನೋಡಿ ಈ ಥರ ಇದೆ ಇಲ್ಲಿ ಮತ್ತು ನೋಡಿದ್ರಲ್ಲ ಗುರು ಎಲ್ಲ ನನ್ನ ವೀಡಿಯೋದಲ್ಲಿ ನಾನು ಹಾವು ಹಿಡ್ಕೊಂಡು ಹೆಂಗೆ ಬಾಧೆ ಬಿದ್ದಿದ್ದು ಅಂತ ಮತ್ತು ಇನ್ನು ಹಲವಾರು ಪ್ರಾಣಿ ಪಕ್ಷಿಗಳೆಲ್ಲ ಚೆನ್ನಾಗಿದೆ ಇಲ್ಲಿ ಮಾತ್ರ ನೋಡೋಕ್ಕೆ ಮಾತ್ರ ಒಂದು ಡೇ ಔಟಿಂಗ್ಗೆ ಒಳ್ಳೆ ಪ್ರಾಣಿ ಸಂಗ್ರಹಾಲಯ ಇದು ಮತ್ತು ಇದರಲ್ಲಿ ನೀವು ಪ್ರತಿಯೊಂದನ್ನು ಮುಟ್ಬೋದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಪ್ರಾಣಿ ಸಾಕೋದು ಹೆಂಗೆ ಅಂತ ಇವರು ನೋಡಿ ಕಲಿಬೋದು ನೀವು ಮತ್ತು ಇನ್ನೂ ಹಲವಾರು ಆ್ಯಕ್ಟಿವಿಟಿಗಳು ಕೂಡ ಇದೆ ಇಲ್ಲಿ ನಮಗಾಗಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ಮಾಡೋಣ ಇಲ್ಲ ಬೇರೆ ಕಡೆ ಇಂಥದ್ದು ರೆಸಾರ್ಟ್ಗಳಲ್ಲಿ ಆ ಥರ ಟ್ರೈ ಮಾಡೋಣ ಇವಾಗ ಲೇಟಾಗಿ ಹೋಗಿದೆ ಕತ್ಲೆ ನಾವು ಹೋಗಬೇಕಲ್ಲ ಸೊ ಅದಕ್ಕೆ ಹಾಗೆ ನಿಮಗೆ ಇದೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಏನಾದರೂ ಕೆಟ್ಟದಾಗಿ ಚೆನ್ನಾಗಿ ಮಾಡಿದರೆ ತಿಳಿಸಿ ಹೇಗಿದೆ ಅಂತ ತಿಳಿಸಿ ಈ ಥರ ಹೇಳ್ತಾ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತೀನಿ ಬೈ ಫ್ರೆಂಡ್ಸ್